ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ KPSCಯಿಂದ ಒಟ್ಟು 273 ಹುದ್ದೆಗಳು ಕಾಲ್ ಮಾಡಿದ್ದಾರೆ. ಅದರ ನೋಟಿಫಿಕೇಷನ್ ಇಲ್ಲಿದೆ. ತಮ್ಮ ಗಮನಕ್ಕೆ ನಾನು ಈ ನೋಟಿಫಿಕೇಷನ್ನ ಓದುತ್ತೇನೆ. ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು. ಇಲ್ಲಿ ನೋಟಿಫಿಕೇಷನ್ ನಂಬರ್ ಕೊಟ್ಟಿದ್ದಾರೆ ಮತ್ತು ದಿನಾಂಕ 20/9/2024 ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಅಧಿಸೂಚನೆ: ಆಯೋಗವು ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿನ ಕೇಳ್ಕೊಂಡ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಇಲ್ಲಿ ಕೃಷಿ ಇಲಾಖೆಯಿಂದ ಕೃಷಿ ಅಧಿಕಾರಿಗಳಿಗೆ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ಪೋಸ್ಟ್ಗೆ ಹುದ್ದೆಗಳು ಕಾಲ್ ಮಾಡಿದ್ದಾರೆ. ವೀಕ್ಷಕರೇ, ತಾವು ಇಲ್ಲಿ ನೋಡಬಹುದು, ಕೃಷಿ ಅಧಿಕಾರಿಗಳಿಗೆ ಹುದ್ದೆ ಸಂಖ್ಯೆ 42 ಇದ್ದಾವೆ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳಿಗೆ 231 ಹುದ್ದೆಗಳು ಇದ್ದಾವೆ. ವೀಕ್ಷಕರೇ, ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಅಕ್ಟೋಬರ್ 7, 2024 ಮತ್ತು ಕೊನೆಯ ದಿನಾಂಕ ನವೆಂಬರ್ 7, 2024. ಸೊ ನವೆಂಬರ್ 7 ತಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ವೀಕ್ಷಕರೇ, ತಾವು ಇಲ್ಲಿ ನೋಡಬಹುದು. ವಿಶೇಷ ಸೂಚನೆ: ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲ ವಿವರಗಳನ್ನು ಓದಿ ಅರ್ಥೈಸಿಕೊಂಡು ಆ ನಂತರವೇ ತಮಗೆ ಅನ್ವಯವಾಗುವ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ವಿವರಗಳನ್ನು ತಿದ್ದುಪಡಿ ಅಥವಾ ಸೇರ್ಪಡೆ ಮಾಡುವಂತೆ ನೀಡುವ ಯಾವುದೇ ಮನವಿಗಳನ್ನು ತಿರಸ್ಕರಿಸಲಾಗುವುದು. ಸೊ ವೀಕ್ಷಕರೇ, ಎಲ್ಲ ಕಂಡೀಷನ್ಸ್ ಕ್ಲೀನಾಗಿ ಹೋದ ಮೇಲೇ ಅಪ್ಲಿಕೇಶನ್ ತಾವು ಸಬ್ಮಿಟ್ ಮಾಡಬೇಕಂತ ಇದೆ ಇಲ್ಲಿ. ವೀಕ್ಷಕರೇ, ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಿ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಹಾಗೂ ಕೋರಿದ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ UPI ಇಂದ ಪೇ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ವೀಕ್ಷಕರೇ, ಇಲ್ಲಿ ಸೊ ಇಲ್ಲಿ ಏನೇನು ರಿಕ್ವೈರ್ಡ್ ಇದೆ ಅಂತ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾರೆ. ಸ್ಟೆಪ್ಸ್ ಕೂಡ ಸಿಂಪಲಾಗಿ ತಾವು ನೋಡಬಹುದು. ಅರ್ಜಿ ಸಲ್ಲಿಸುವ ಹಂತಗಳು, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ. ವೀಕ್ಷಕರೇ, ಇಲ್ಲಿ ತಾವು ಹೇಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ವೀಕ್ಷಕರೇ, ಸೊ ಇಲ್ಲಿ ಮೊದಲಿಗಾಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತದೆ. ಅದರ ನಂತರ ಪ್ರೊಫೈಲ್ ಕ್ರಿಯೇಷನ್, ಅಲ್ಲಿ ತಮ್ಮ ಡೀಟೇಲ್ಸ್, ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್, ಡೇಟ್ ಆಫ್ ಬರ್ತ್, ಮಾರ್ಕ್ಸ್ ಕಾರ್ಡ್ ಎಲ್ಲ ಅಪ್ಲೋಡ್ ಮಾಡಬೇಕು. ವೀಕ್ಷಕರೇ, ಇಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ. ವೀಕ್ಷಕರೇ, ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಾವು ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು. ಇಲ್ಲಿ ನೋಡಬಹುದು ಡಾಕ್ಯುಮೆಂಟ್ಸ್ ಯಾವ್ದ್ಯಾವುದು ರಿಕ್ವೈರ್ಡ್ ಇದೆ. ID ಪ್ರೂಫ್ಗೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಇಲ್ಲಿ ಆಧಾರ್, ಕುಟುಂಬ ID, ರೇಷನ್ ಕಾರ್ಡ್, UDID ಕಾರ್ಡ್, ಹಾಗೆ ಇಲ್ಲಿ ಇನ್ನೂ ಹಲವಾರು ಕಂಡೀಷನ್ಸ್ ಕೊಟ್ಟಿದ್ದಾರೆ. ವೀಕ್ಷಕರೇ, ಇಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ತಾವು ಈ ವೆಬ್ಸೈಟ್ಗೆ ಹೋಗಿ ನ್ಯೂ ರಿಜಿಸ್ಟ್ರೇಷನ್ಗೆ ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ತಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ವೀಕ್ಷಕರೇ, ತಾವು ಇಲ್ಲಿ ನೋಡಬಹುದು, ಇನ್ನೂ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಯೂಸರ್ ಐಡೆಂಟಿ, ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು ಮತ್ತು ಅಪ್ಲಿಕೇಶನ್ ಡೀಟೇಲ್ಸ್, ರಿಜಿಸ್ಟ್ರೇಷನ್. ವೀಕ್ಷಕರೇ, ಇಲ್ಲಿ ಎಲ್ಲ ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ. ಕೊನೆಯ ತನಕ ಸಬ್ಮಿಟ್ ಮಾಡೋ ತನಕ ಏನೇನು ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ವೀಕ್ಷಕರೇ, ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಾವು ನೋಡಬಹುದು. ಇಲ್ಲಿ ಕೊನೆಯದಾಗಿ ಪೇಮೆಂಟ್ ಆನ್ಲೈನ್ ಮೂಲಕನೇ ಪೇ ಮಾಡಬೇಕು. ವೀಕ್ಷಕರೇ, ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ. ವೀಕ್ಷಕರೇ, ತಮಗೆ ಇಂಪಾರ್ಟೆಂಟ್ ಅನಿಸಿದ್ದು ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು. ಇಲ್ಲಿ ಹೆಲ್ಪ್ ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ವೀಕ್ಷಕರೇ, ಏನಾದರೂ ಡೌಟ್ ಇಲ್ಲಾಂದರೆ ಸಮಸ್ಯೆ ಇದ್ದರೆ ಇದಕ್ಕೆ ಕಾಲ್ ಮಾಡಿ ಕ್ಲಾರಿಫೈ ಮಾಡ್ಕೋಬಹುದು. ಆ್ಯಂಡ್ ವೀಕ್ಷಕರೇ, ಇಲ್ಲಿ ಯಾವ ಕ್ಯಾಟಗರಿಗೆ ನೀವು ಏನು ಸೆಲೆಕ್ಟ್ ಮಾಡಬೇಕಂತ ಕೊಟ್ಟಿದ್ದಾರೆ. ಸೊ ಸಾಮಾನ್ಯ ಅರ್ಹತೆಗೆ ಜನರಲ್ ಮೆರಿಟ್ ಸೆಲೆಕ್ಟ್ ಮಾಡಬೇಕು. ಹಾಗೆ ಇಲ್ಲಿ ಪರಿಶಿಷ್ಟ ಜಾತಿಗೆ SC, ಪರಿಶಿಷ್ಟ ಪಂಗಡಗೆ ST, ಪ್ರವರ್ಗ 1 CAT 1, ಪ್ರವರ್ಗ 2 2A ಹಾಗೆ 2B. ಇನ್ನೂ ಹಲವಾರು ಆಪ್ಷನ್ಸ್ ಕೊಟ್ಟಿದ್ದಾರೆ. ವೀಕ್ಷಕರೇ, ತಮ್ಮ ಕ್ಯಾಟಗರಿ ತಾವು ಸೆಲೆಕ್ಟ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಮಾಡೋವಾಗ, ಅಪ್ಲಿಕೇಶನ್ ಫಿಲ್ ಮಾಡೋವಾಗ.
ಆ್ಯಂಡ್ ಇಲ್ಲಿ ಅಪ್ಲಿಕೇಶನ್ ಫೀ ಕೊಟ್ಟಿದ್ದಾರೆ ವೀಕ್ಷಕರೇ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ರೂಪಾಯಿ 600, ಹಾಗೆ ಇಲ್ಲಿ ರಿಸರ್ವ್ಡ್ ಕ್ಯಾಟಗರೀಸ್ಗೆ 300 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ರೂಪಾಯಿ 50 ವೀಕ್ಷಕರೇ ಅಪ್ಲಿಕೇಶನ್ ಫೀಸ್. ಹಾಗೆ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ಸೊ ಇಲ್ಲಿ ಕೊಟ್ಟಿರೋ ಕ್ಯಾಟಗರೀಸ್ಗೆ ಅಪ್ಲಿಕೇಶನ್ ಫೀ ಫ್ರೀ ಇದೆ ವೀಕ್ಷಕರೇ, ತಾವು ನೋಡ್ಬೋದು. ಹಾಗೆ ಇಲ್ಲಿ ಅರ್ಹತಾ ಪರಿಷತ್ತುಗಳು ಕಂಡೀಷನ್ಸ್ ಕೊಟ್ಟಿದ್ದಾರೆ, ಇವೆಲ್ಲ ಕಂಪಲ್ಸರಿ ಕಂಡೀಷನ್ಸ್ ವೀಕ್ಷಕರೇ, ತಾವು ಓದ್ಕೋಬೇಕು. ಮತ್ತು ಆಯ್ಕೆ ವಿಧಾನ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಫಸ್ಟ್ ಆನ್ ದಿ ಬೇಸಿಸ್ ಆಫ್ ದಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ ನೀವು ಎಕ್ಸಾಮಿನೇಷನಲ್ಲಿ ಸ್ಕೋರ್ ಮಾಡೋ ಪರ್ಸೆಂಟೇಜ್ ಮೇಲೆ ಕೂಡ ಸೆಲೆಕ್ಟ್ ಮಾಡ್ತಾರೆ ವೀಕ್ಷಕರೇ ಇಲ್ಲಿ. ಹಾಗೆ ಇಲ್ಲಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ. ಸೊ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಕಂಪಲ್ಸರಿ ಇರುತ್ತೆ ವೀಕ್ಷಕರೇ. ಕಂಪಲ್ಸರಿ ತಾವು ಕನ್ನಡ ಭಾಷೆ ಕಲ್ತಿರಬೇಕು ಮತ್ತು ತಮ್ಮ ಎಜುಕೇಷನಲ್ಲೂ ಕೂಡ ಕನ್ನಡ ಭಾಷೆ ಇರಬೇಕು ವೀಕ್ಷಕರೇ, ತಾವು ಇಲ್ಲಿ ನೋಡಬಹುದು. ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ತಾವು ಓದ್ಕೋಬಹುದು ವೀಕ್ಷಕರೇ ಕಂಡೀಷನ್ನ. ಮತ್ತು ಇಲ್ಲಿ ವೀಕ್ಷಕರೇ ಇಲ್ಲಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೂಡ ಕೊಟ್ಟಿದ್ದಾರೆ. ಸೊ ಜನರಲ್ ಪೇಪರ್ 300 ಮಾರ್ಕ್ಸ್ಗೆ 1.5 hour ಟೈಮ್ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಸ್ಪೆಸಿಫಿಕ್ ಪೇಪರ್ 300 ಮಾರ್ಕ್ಸ್ಗೆ 2 hours ವೀಕ್ಷಕರೇ. ತಾವು ಈ ವೆಬ್ಸೈಟ್ಗೆ ಹೋಗಿ ಇನ್ನೂ ಡೀಟೇಲಾಗಿ ನೋಡ್ಬೋದು ವೀಕ್ಷಕರೇ ಎಕ್ಸಾಮ್ ಡೀಟೇಲ್ಸ್. ಅದರಲ್ಲಿ ಸಿಲೆಬಸ್ ಇನ್ನೂ ಡೀಟೇಲಾಗಿ ಕೊಟ್ಟಿರ್ತಾರೆ, ತಾವು ನೋಡ್ಬೋದು. ಮತ್ತು ವೀಕ್ಷಕರೇ ಇದು ಬೋತ್ ಆಫ್ಲೈನಲ್ಲಿ OMR ಟೈಪ್ ಇರುತ್ತೆ, ಹಾಗೆ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಕೂಡ ಇರುತ್ತೆ ವೀಕ್ಷಕರೇ, ತಾವು ನೋಡ್ಬೋದು. ಆ್ಯಂಡ್ ವೆಬ್ಸೈಟ್ಗೆ ಹೋದರೆ ಮಾಕ್ ಟೆಸ್ಟ್ ಕೂಡ ಇರುತ್ತೆ ವೀಕ್ಷಕರೇ, ತಾವು ಒನ್ ಟೈಮ್ ಮಾಕ್ ಟೆಸ್ಟ್ ತಗೋಬೋದು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಕ್ಕೆ. ಇನ್ನೂ ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾರೆ ಈ ವೀಕ್ಷಕರೇ, ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಾವು ಓದ್ಕೋಬಹುದು. ಮತ್ತು ಇಲ್ಲಿ ವೀಕ್ಷಕರೇ ಶೈಕ್ಷಣಿಕ ವಿದ್ಯಾರ್ಥಿ ಮತ್ತು ವಯೋಮಿತಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವು ಇಲ್ಲಿ ನೋಡಬಹುದು. ಸಾಮಾನ್ಯ ಅರ್ಹತೆಗೆ 38 ವರ್ಷಗಳು ಮತ್ತು 2A 2B 3A 3B ಕ್ಯಾಟಗರಿಗೆ 41 ವರ್ಷಗಳು ಮತ್ತು ಇನ್ನೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ 43 ವರ್ಷಗಳು ಇದ್ದಾವೆ ವೀಕ್ಷಕರೇ ಏಜ್ ಲಿಮಿಟ್ಟು. ವೀಕ್ಷಕರೇ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಕೊಟ್ಟಿದ್ದಾರೆ ಮತ್ತು ವೇತನ ಶ್ರೇಣಿ ಕೊಟ್ಟಿದ್ದಾರೆ ವೀಕ್ಷಕರೇ ಈಚ್ ಪೋಸ್ಟ್ಗೆ. ಎಕ್ಸಾಂಪಲ್ ಕೃಷಿ ಅಧಿಕಾರಿಗಳು ಅವರಿಗೆ ವೇತನ ಶ್ರೇಣಿ 43,100 83,900. ಹಾಗೆ ಇಲ್ಲಿ ವಿದ್ಯಾರ್ಹತೆ ಕೊಟ್ಟಿದ್ದಾರೆ ವೀಕ್ಷಕರೇ BSc ಕೃಷಿ ಅಥವಾ BSc ಹಾನರ್ಸ್ ಕೃಷಿ ಕೋರ್ಸಲ್ಲಿ ವೀಕ್ಷಕರೇ. ಮತ್ತು ಇಲ್ಲಿ ಹ್ಯಾಂಡಿಕ್ಯಾಪ್ಡ್ಗೆ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ, ಎಷ್ಟು ಉದ್ಯೋಗಗಳಿದ್ದಾವೆ ಅಂತ ಅವ್ರಿಗೆ ರಿಸರ್ವ್ಡ್ ಆಗಿದ್ದಾವೆ ವೀಕ್ಷಕರೇ. ಹಾಗೆ ಇಲ್ಲಿ ಕೃಷಿ ಅಧಿಕಾರಿಗಳು ಮತ್ತೆ ಕೊಟ್ಟಿದ್ದಾರೆ ವೀಕ್ಷಕರೇ ಬೇರೆ ಕ್ಯಾಟಗರಿಯಲ್ಲಿ, ತಾವು ನೋಡಬಹುದು ವೀಕ್ಷಕರೇ. ಈಚ್ ಪೋಸ್ಟ್ಗೆ ವೇತನ ಶ್ರೇಣಿ ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಇಲ್ಲಿ ಹ್ಯಾಂಡಿಕ್ಯಾಪ್ ಪೀಪಲ್ಗೆ ಕೂಡ ಎಷ್ಟು ವೇಕೆನ್ಸೀಸ್ ರಿಸರ್ವ್ಡ್ ಇದ್ದಾವೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಇಲ್ಲಿ ಸಹಾಯಕ ಕೃಷಿ ಅಧಿಕಾರಿಗಳು ಅವರಿಗೆ ಕೂಡ ವೇತನ ಶ್ರೇಣಿ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವಿಲ್ಲಿ ನೋಡಬಹುದು ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಮಗೆ ಇಂಪಾರ್ಟೆಂಟ್ ಆಗಿದ್ದ ಪಾಯಿಂಟ್ಸ್ ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು ವೀಕ್ಷಕರೇ. ಇದು ಹಲವಾರು 27 ಪೇಜಸ್ ನೋಟಿಫಿಕೇಷನ್ ವೀಕ್ಷಕರೇ. ನಾನು ಜಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ನಿಮಗೆ ಓದ್ತಾ ಇದ್ದೀನಿ. ತಾವು ನೋಡ್ಬೋದು ವೀಕ್ಷಕರೇ, ತುಂಬ ಕಂಡೀಷನ್ಸ್ ಇದ್ದಾವೆ. ಅಪ್ಲೈ ಮಾಡೋ ಮುಂಚೆ ಇವೆಲ್ಲ ಓದಿ ನಿಮಗೆ ಯಾವ್ದು ಅಪ್ಲಿಕೇಬಲ್ ಇದೆ ಅಂತ ಅದ್ರ ಮೇಲೆ ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ವೀಕ್ಷಕರೇ. ವೀಕ್ಷಕರೇ ಇಲ್ಲಿ ವಿಶೇಷ ಸೂಚನೆಗಳು ಕೊಟ್ಟಿದ್ದಾರೆ. ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವಂತೆ ಪಡೆದಿಟ್ಟುಕೊಂಡು ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಸೊ ವೀಕ್ಷಕರೇ ಇಲ್ಲಿ ಲಾಸ್ಟ್ ಡೇಟ್ ಮುಂಚೆನೇ ಅಪ್ಲೋಡ್ ಮಾಡಿ ಪೇಮೆಂಟ್ ಕೂಡ ಮಾಡಬೇಕು ವೀಕ್ಷಕರೇ. ಅದರ ಮೇಲೆ ತಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಹೋದರೆ ಅದು ತಗೊಳ್ಳಲ್ಲ ವೀಕ್ಷಕರೇ. ಇನ್ನೂ ಹಲವಾರು ಸೂಚನೆಗಳು ಕೊಟ್ಟಿದ್ದಾರೆ ವೀಕ್ಷಕರೇ, ತಾವು ಇಲ್ಲಿ ನೋಡಬಹುದು. ಆ್ಯಂಡ್ ತುಂಬ ಫಾರ್ಮ್ಸ್ ಕೂಡ ಕೊಟ್ಟಿದ್ದಾರೆ. ತಮಗೆ ಯಾವ್ದು ಅಪ್ಲೈ ಆಗುತ್ತೋ ಅದು ಫಿಲ್ ಮಾಡಿ ತಾವು ಸಬ್ಮಿಟ್ ಮಾಡಬೇಕು ವೀಕ್ಷಕರೇ, ಅಪ್ಲೋಡ್ ಮಾಡಬೇಕು ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ. ವೀಕ್ಷಕರೇ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ನಿಮಗೆ ಹೇಳಿದ್ದೀನಿ.
ಆ್ಯಂಡ್ ತಾವು ಇದನ್ನೆಲ್ಲ ಓದಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಸೊ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಅಂದ್ಕೊಳ್ಳುತ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಧನ್ಯವಾದಗಳು. ಥ್ಯಾಂಕ್ ಯು.